ಬಾಬಣ್ಣ ಅವ್ರಿಬ್ರು ಒಂದಾಗಿರೋದ್ ನೋಡಿ ನಂಗೆ ಸಾನೆ ಖುಷಿ ಆಯ್ತು ಅನ್ನಿ. ಇದಕ್ಕೆ ನಿಮ್ಗೆ ಎಷ್ಟು ಟ್ಯಾಂಕು ಹೇಳಿದ್ರು ಸಾಲಲ್ಲ. ಅದು ಟ್ಯಾಂಕು ಅಲ್ಲ ಕಮ್ಮಿ, ಥ್ಯಾಂಕ್ ಯು. ಹಿಡಿದ್ರೆ ಚಾಡ. ನೋಡಮ್ಮೆ, ಇದು ನನ್ನೊಬ್ನಿಂದ ಆಗಿರೋ ಕೆಲಸ ಅಲ್ಲ, ಟೀಮ್ ವರ್ಕು. ನೋಡು, ಅಳಬುರ್ ಕಾಂಜನೇಯ ಊರ್ಲಿ ಪೌರಾಣಿಕ ನಾಟಕ ಮಾಡ್ಬೇಕಾರೆ ಡೈಲಾಗ್ ಮರ್ತ್ಬಿಟ್ಟು ಅಳ್ತ ನಿಂತ್ಕೊಂಡ್ಬಿಡ್ತಿದ್ದ. ಇವತ್ತು ಎಷ್ಟು ಪಸಂದಾಗಿ ನಾಟಕ ಮಾಡ್ಬಿಟ್ಟು ನಮ್ಮೆ. ಅದನ್ನೇ ಪ್ರೀತಿ ಅನ್ನೋದು ಬಾಬಣ್ಣ. ಈ ಪ್ರೀತಿ ಗೆಲ್ಲೋರ್ನ ಸೋಲಿಸ್ತದೆ, ಸೋಲೋರ್ನ ಗೆಲ್ಲಿಸ್ತದೆ. ನಾನ್ ನಿನ್ನನ್ ಗೆದ್ದಿದ್ದೀನಲ್ಲ ಹಾಗೆ. ನೀವ್ ನನ್ನ ಗೆದ್ದಿಲ್ಲ, ನಾನ್ ನಿಮ್ನ ಗೆದ್ದಿರೋದು. ನಮ್ಮಿಬ್ರಲ್ಲಿ ಯಾರು ಗೆದ್ರೇನು ಯಾರು ಸೋತ್ರೇನು, ಒಟ್ನಲ್ಲಿ ಅವರಿಬ್ರು ಗೆಲ್ಲೋದಷ್ಟೇ ಮುಖ್ಯ. ಅವ್ರು ಒಂಥರ ಗೆದ್ದಿದ್ದಾರೆ, ಆದ್ರೆ ಅದು ನಿಜವಾದ ಗೆಲ್ವಲ್ಲ. ಅದ್ ಹೇಗೆ ಹೇಳ್ತೀಯಾ? ಹೇಗೆ ಅಂದ್ರೆ ಅವ್ರಿಬ್ರು ಗಂಡ ಹೆಂಡತಿ ಅಂತ ಗೊತ್ತಿದ್ರು ಅದನ್ನ ಮುಚ್ಚಿಟ್ಟು ನಮ್ಮಂದೆ ಹೊಸದಾಗಿ ಪ್ರೀತಿ ಮಾಡೋರ್ ತರ ನಾಟಕ ಮಾಡ್ತಿದ್ದಾರೆ. ಇದು ಎಷ್ಟು ದಿನ ಉಳಿಯುತ್ತೋ ನೋಡೋಣ. ಹಂಗಂದರ್ಯಾ? ಹಂಗಾರೆ ಅವ್ರು ಪ್ರೀತಿ ಮಾಡ್ತಾರೋ ಸುಳ್ಳಲ್ಲ ಕಮ್ಮಿ, ಆದ್ರೆ ದಿಟ್ಟನೂ ಅಲ್ಲ. ಟೈಮಿಗೆ ತಕ್ಕಂಗೆ ಬದಲಾಗೋದು ಅಂತಾರಲ್ಲ, ಇದೆಯೇ. ಇಷ್ಟು ದಿನ ಅವ್ರಿಬ್ರಲ್ಲಿ ಇಲ್ದೇ ಇರೋ ಪ್ರೀತಿ ಈಗ ದಿಢೀರಂತ ಎಲ್ಲಿ ಬಂದ್ಬಿಡ್ತು. ಮುಂದೆ ಯಾವ ರೂಪ ತಕ್ಕತ್ತದೋ ಕಾದ್ ನೋಡ್ಬೇಕು. ನಂಗೇನೋ ಅವ್ರ ಪ್ರೀತಿ ಶಾಶ್ವತ ಅನ್ನಿಸ್ತದೆ ಬಾಬಣ್ಣ. ನೀ ಹೇಳ್ದಂಗೆ ಆಗ್ಬಿಟ್ರೆ ಸಾಕಮ್ಮೆ. ದೂರ ಆಗಿದ್ದ ಜೀವಗಳನ್ನ ಒಂದು ಮಾಡಿದ ಖುಷಿ ನಮಗೂ ಇರ್ತದೆ. ಹಲೋ, ಏನು ಎಲ್ಲರೂ ಇಲ್ಲಿ ಟೆಂಟ್ ಹಾಕ್ಬಿಟ್ಟಿದ್ದೀರಾ? ಐ ಲೈಕ್ ಇಟ್. ನೀವು ಇದೇ ಜಾಗದಲ್ಲಿ ಎಷ್ಟು ಸರ್ತಿ ಟೆಂಟ್ ಆಗಿದ್ದೀರಿ ಸ್ವಾಮಿ? ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ನಿಮ್ಮ ಥರ ಲೋಕಲ್ ಅಲ್ಲ, ಸಿಂಗಪುರ್ ರಿಟರ್ನ್. ನೋಡಿ, ನಿಮ್ಮ ಜೊತೆ ಎಲ್ಲ ಮಾತಾಡೋದಕ್ಕೆ ನನಗೀಗ ಟೈಮ್ ಇಲ್ಲ. ನಾನು ಡಾರ್ಲಿಂಗ್ಗೆ ಡೇಟ್ ಕೊಟ್ಟಿದ್ದೀನಿ, ನಾನು ಇನ್ನು ಬರಲ್ಲ. ಆಂಜನೇಯ ಅವರೇ, ನಿಮ್ಮ ಜೊತೆಗೆ ಒಂದೆರಡು ನಿಮಿಷ ಮಾತಾಡಬೇಕು, ಮಾತಾಡ್ಬೋದಾ? ಮಾತಾಡಿ. ಅಯ್ಯ ಹೆಕ್ಕತ್ತಿಂಬನೆ, ಕೊನೆಗೂ ನಿನ್ನ ಹಂಬಕ್ ಬುದ್ಧಿ ತೋರಿಸ್ದಲ್ದ? ಹಲೋ, ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಅಳಪುರ್ ಕಾಂತನಯ್ಯ ಕ್ಯಾಟ್ರಸ್ ಬೊಕ್ಕು ಬಿಟ್ರು. ಮರ್ಯಾದೆ ಕೊಡ್ಬೇಕಾಗಿರೋದು ನಾವಲ್ಲ, ನೀನು. ನಾನು ಯಾಕೆ ನಿಮಗೆ ಮರ್ಯಾದೆ ಕೊಡಬೇಕು? ಐ ಲೈಕ್ ಇಟ್. ಗುಂಡ ಅಂದ್ರೆ ಇದಪ್ಪ. ನಿನ್ನನ್ನು ಈ ಲೆವೆಲ್ಗೆ ತಂದದಕ್ಕೆ ನಮಗೆಲ್ಲ ಇದು ಆಗ್ಬೇಕೇ. ಅಲ್ಲ, ನೀವೆಲ್ಲ ಏನು ಮಾಡಿದಿರಿ ಅಂತ ನಾನು ನಿಮಗೆ ಮರ್ಯಾದೆ ಕೊಡಬೇಕು? ನೋಡಿದ್ರ ಗೌಡ್ರೆ, ಸಾಯ್ತೀನಿ ಅಂತಿದ್ದವ್ರಿಗೆ ಬದುಕ್ಸಿದ್ರೆ ಎಂಥ ಮರ್ಯಾದೆ ಕೊಡ್ತಿದ್ದಾರೆ ಅಂತ. ಅದಕ್ಕೆ ಹೇಳೋದು, ಈಗಿನ ಕಾಲದಲ್ಲಿ ಯಾರಿಗೂ ಸಹಾಯ ಮಾಡಕ್ ಹೋಗ್ಬಾರ್ದು ಅಂತ. ಕರೆಕ್ಟಾಗಿ ಹೇಳಿದ್ರಿ ಅಣ್ಣಪ್ಪನವ್ರೆ. ನೋಡ, ನಿನ್ನ ಮಾತಿನ ವರ್ಷನೇ ಬದಲಾಗ್ಬಿಟ್ಟದೆ. ಬದಲಾವಣೆ ಅನ್ನೋದು ಜಗದ ನಿಯಮ ಅಲ್ವಾ ಗೌಡ? ನಾನು ಬದಲಾಗಬೇಕು ಅಂತ ಬಯಸಿದ್ದು ನೀವೇ, ಅದಕ್ಕೆ ಈ ಬದಲಾವಣೆ. ಏ ಅಟ್ಟಿ ಗಂಡೆ, ನೀನು ನಿನ್ನ ಹೆಂಡತಿಗೋಸ್ಕರ ಬದಲಾಗಂದಳಿ ಹೇಳದ್ದು, ನಮ್ಮ ಮುಂದಲ್ಲ. ಲೋ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹೊತ್ತಪ್ಪ ಇದು. ಹೆಂಡತಿ ಸಿಗುವ ಮೊದಲು ದೇವದಾಸನ ನಮ್ಮನೆ ಇದ್ದವನು ಹೆಂಡತಿ ಸಿಕ್ಕಿದ ಮೇಲೆ ಪ್ರೇಮದಾಸನ ನಮ್ಮನೆ ಆಗಿಬಿಟ್ರಲ್ಲ. ಅಲ್ಲ, ಹೆಣ್ಣಿನಲ್ಲಿ ಇಷ್ಟೆಲ್ಲ ಶಕ್ತಿ ಉಂಟಾ? ನೀನು ಮದುವೆಯಾಗಿ ನೋಡು, ಗೊತ್ತಾಗತ್ತೆ. ಒಂಟಿ ಜೀವನದಲ್ಲಿ ಸ್ವಾರಸ್ಯ ಇಲ್ಲ. ಇದನ್ನ ನಾವು ನಿಂತ ನೋಡ್ಕೋಬೇಕ? ಸುಮ್ಮನೆ ಹೋಗ್ಬಿಡ. ಒಡೆಯೋದೆಲ್ಲ ಇಟ್ಕೋಬೇಡ ಗೌಡ. ನಾನು ಹಳೆ ಅಳಬುರ್ಕ ಆಂಜನೇಯ ಅಲ್ಲ, ಹಸನ್ಮುಖಿ ಅಂಜಿ. ನಾನೇನಾದ್ರೂ ತೆಗೆದು ಬಿಟ್ಟ ಅಂದ್ರೆ ಸಂಜೀವಿನಿ ತಂದ್ರು ಬದುಕ್ಸಕ್ಕಾಗ್ಬಾರ್ದು, ಆ ಸ್ಥಿತಿಗೆ ಹೋಗ್ಬಿಡ್ತೀಯ. ಏನ್ ಗೌಡ್ರೆ ಈ ರೀತಿ ಡ್ರೆಸ್ ಮಾಡ್ಕೊಂಡಿದ್ದೀರಾ? ಸಖತ್ ಸ್ಮಾರ್ಟ್ ಆಗಿ ಕಾಣಿಸ್ತಿದ್ದೀರಾ. ಮಧುರವ್ರ, ಈಗ ನಾನು ಪಟಾಪಟಿ ಚಡ್ಡಿ ಮಾರೋ ಶ್ರೀರಾಮಚಂದ್ರಗೌಡ ಅಲ್ಲ, ಬ್ಯಾರನೇ ಶ್ರೀರಾಮಚಂದ್ರಗೌಡ. ಬೇರೆ ಏನ್ ಮಾಡ್ತೀರಾ? ಮೆಜೆಸ್ಟಿಕಲ್ ಸ್ವೆಟರ್ ಮಾಡ್ತೀರಾ? ಮಧುರವ್ರ, ನನ್ನ ಈ ಗೆಟಪ್ ನೋಡಿದ್ರೆ ಗೊತ್ತಾಗಲ್ವಾ, ನಾನು ಕೋಟಿ ಶ್ರೀರಾಮಚಂದ್ರಗೌಡ ಅಂತ. ದಣಿ, ಏನಿದು ಗೌಡ್ರೆ, ನೀವು ಬಿಲ್ಡಪ್ ಕೊಡ್ತಿದ್ದಾಗೆ ಭಿಕ್ಷುಕನೇ ಬಂದ್ಬಿಟ್ಟ? ದಣಿ, ನನ್ನ 500 ರೂಪಾಯಿ ಭಿಕ್ಷೆ ಹಾಕಿದಣಿ. ಈಗಿನ ಕಾಲದಲ್ಲಿ 500 ರೂಪಾಯಿ ಸಾಲ ಕೇಳಿದ್ರೆ ಕೊಡೋದು ಕಷ್ಟ, ಅಂಥದ್ರಲ್ಲಿ ನೀನು 500 ರೂಪಾಯಿ ಭಿಕ್ಷೆ ಕೇಳ್ತಾ ಇದೆ ಅಲ್ಲಪ್ಪ. ದಣಿ, ಯಾರ ಹತ್ರ ಎಷ್ಟು ಕೇಳಬೇಕು ಅಂತ ನಾನು PhD ಡಾಕ್ಟ್ರೇಟ್ ಮಾಡಿದ್ದೀನಿ. ಬೇಕಿದ್ರೆ ಸರ್ಟಿಫಿಕೇಟ್ ಅಂತ ತೋರಿಸ್ಲಾ? ತೊಂದರೆ ಇಲ್ಲ, ಭಿಕ್ಷೆ ಬೇಡಕ್ಕೂ ಡಾಕ್ಟ್ರೇಟ್ ಮಾಡೀನಿ ಅಂತ ಇದೆ ಅಲ್ಲಪ್ಪ. ದಣಿ, ಜನಗಳ ಗೆಟಪ್ ಸೆಟಪ್ ನೋಡಿದ್ರೆ ಯಾರು ಎಷ್ಟು ಕೊಡ್ತಾರೆ ಅಂತ ನನಗೆ ಗೊತ್ತು. ಈಗ ನೋಡಿ, ನಾನು ನಿಮಗೆ 500 ರೂಪಾಯಿ ಕೇಳಿದ್ದೀನಿ, ಆದರೆ ನೀವು 1000 ರೂಪಾಯಿ ಕೊಡ್ತೀರಾ ಅಲ್ವಾ ಮೇಡಮ್? ಗೌಡ್ರೆ, ನೀವೀಗ ಕೋಟ್ಯಾಧಿಪತಿ, ಜುಜ್ವಿ 1000 ರೂಪಾಯಿಗೆ ಯಾಕೆ ತಲೆ ಕೆಡ್ಸ್ಕೊತೀರಾ? ಕೊಟ್ಬಿಟ್ಟು ಕಳಿಸಿ. ಮಧುರ ಅವ್ರ, ನೀವು ಹೇಳಿದ್ಮೇಲೆ ಕೊಡ್ತೀನಿ ಬಿಡಿ. ದಣಿ, ನರಿಮುಖ ನೋಡಿಲ್ಲ,
ಬೆಳಿಗ್ಗೆ ಎದ್ದ ತಕ್ಷಣ ಕತ್ತೆ ಮುಖ ನೋಡಿದೆ, ಆಗಲೇ ಗೊತ್ತಾಯ್ತು ಪ್ಲೇಟ್ ತುಂಬ ಲಕ್ಷ್ಮಿ ತುಂಬ್ತಾಳೆ ಅಂತ. ದಣಿ 1000 ರೂಪಾಯಿ ಹಾಕಿದ್ರ ಗಂಡ ಹೆಂಡತಿ ಸುಖವಾಗಿರಿ. ನಾನು ಬರ್ತೀನಿ. ನಿಂತ್ಕೊಳ್ಳಿ. ಆದಷ್ಟು ಬೇಗ ನಿಮ್ಮಿಬ್ಬರಿಗೂ ಮಕ್ಕಳಾಗ್ಲಿ. ಯಾಕ ಮಧುರ ಅವ್ರ ಹಿಂಗೆ ಹೋಗ್ಬಿಟ್ಟ. ನಾವಿಬ್ರು ಗಂಡ ಹೆಂಡ್ರತ್ತೆ, ನಮಗ ಮಕ್ಕಳಾದಂತೆ. ಗೌಡ್ರೆ, ಅಸ್ತು ದೇವತೆಗಳು ಯಾವಾಗ್ಲೂ ಅಸ್ತು ಅಸ್ತು ಅಂತ ಹೇಳ್ತಿರ್ತಾರಂತೆ. ಯಾರಿಗೊತ್ತು, ಅವ್ನ್ ಹಾಗೆ ಹೇಳ್ದಾಗ ಅಸ್ತು ದೇವತೆ ಅಸ್ತು ಅಂದು ಮುಂದೆ ನಮಗ್ ಮಕ್ಳಾದ್ರೂ ಆಗ್ಬೋದು. ನೀವ್ ಇಷ್ಟೊಂದ್ ಶ್ರೀಮಂತರಾಗಿದ್ದೀರಾ, ಇನ್ಮೇಲೆ ನಾನು ಇನ್ನು 4 ಜೊತೆ ಬದುಕಲ್ಲ. ಮಧುರ ಅವ್ರೆ, ದಿಟ್ಟವಾಗ್ಲೂ ನೀವೇ ಮಾತನ್ನ ಹೇಳ್ತಾ ಇದ್ದೀರಿ. ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ. ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ. ಒಂದೇ ಸಮನೆ ನಿನ್ನ ನೋಡುತ್ತಿದ್ದ ಮೇಲೂ, ತುಂಬ ಸಲಿಗೆಯಿಂದ ಬೆರೆತು ಹೋದ ಮೇಲೂ, ಪಕ್ಕದಲ್ಲಿ ಕುಳಿತುಕೊಂಡು ನಿನ್ನ ಮೈಗೆ ಅಂಟಿಕೊಂಡು ಉಸಿರು ಉಸಿರು ಬೆಸೆದ ಮೇಲೂ. ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ. ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ. ಬಾಬಣ್ಣ ಬಾಬಣ್ಣ ಬಾಬಣ್ಣ, ಯಾನ್ ಮಾಡ್ತಾ ಇದ್ರಿ? ಕೈಯಲ್ಲೇ ಕೆಂಡದ ಬಾಟ್ಲು ಹಿಡ್ಕೊಂಡಿದ್ದೀರಿ. ಅಯ್ಯೋ, ತಡ್ಡು ಪಡುತ್ತದೆ. ಇದು ಎಂಡದ ಬಾಟ್ಲ್ ಅಲ್ಲ ಕಮ್ಮಿ, ಸ್ಕಾಚ್ ವಿಸ್ಕಿ. ಇದ್ರ ಹೆಸರು ಬ್ಲಾಕ್ ಡಾಗ್. ಇದಕ್ಕೆ 25,000. ಕುಡಿಯೋ ಎಂಡಕ್ಕೆ ಯಾರಾದ್ರೂ 25,000 ರೂಪಾಯಿ ಕೊಟ್ಟಾರ? ಆಮೇಲೆ ಪುಟ್ಮಲಿ ಜುಜ್ಬಿ 25,000. ಇನ್ಮೇಲೆ ನನ್ನ ರೇಂಜೇ ಚೇಂಜ್. ನಿಮ್ ರೇಂಜ್ ಏನು ಅಂತ ನನಗೆ ಗೊತ್ತು. ಕೈಯಲ್ಲಿ ಎಂಡದ ಬಾಟ್ಲು ಹಿಡ್ಕೊಂಡಿದ್ರೆ ನಿಮ್ ರೇಂಜು ಅದೇಯ. ಅದೇ ಅಂದ್ರೆ ಕೈಯಲ್ಲಿ ಅಲ್ಯೂಮಿನಿಯಂ ತಟ್ಟೆ. ಅಮ್ಮ, ತಾಯಿ, ಹೊಸ ಭಿಕ್ಷೆ ಹಾಕಮ್ಮ. ಏನಮ್ಮೆ ನನ್ನೇ ಕಿಂಡಲ್ ಮಾಡಿಯಾ? ಇನ್ಮೇಲೆ ನಾನು ಪಟಾಪಟಿ ಚಡ್ಡಿ ಬನ್ನಿನೆಲ್ಲ ಮಾರಲ್ಲ. ಇನ್ನೇನು ನಮ್ಮ ಅತ್ತೆ ಹೇಳ್ದಂಗೆ ದನ ಕಾದಿರಾ? ಕೋಟಿ ಕೋಟಿ ದುಡ್ಡು ಎಣ್ಸಕ್ಕೆ ಟೈಮ್ ಇರಲ್ಲ, ಇನ್ನು ದನ ಕಾಯಕ್ ಟೈಮ್ ಇದ್ದದ? ಬಾಬಣ್ಣ, ಯಾರೇನೋ ಮಾತಾಡ್ತಾ ಇದ್ರಿ, ನಿಮ್ಗೇನ್ ತಲೆ ಕೆಟ್ಟಿದ್ದ? ನಾ ಯಾರೇನೋ ಮಾತಾಡ್ತಾ ಇಲ್ಲ ಕಮ್ಮೆ, ಇರೋ ವಿಷಯನೇ ಹೇಳ್ತಾವ್ನಿ. ಇನ್ಮೇಲೆ ನನ್ನ ರೇಂಜೇ ಚೇಂಜು. ಬಾಬಣ್ಣ, ನಿಮ್ಗೆ ಯಾವ್ದೋ ದಯ್ಯ ಮೆಟ್ಕೊಂಡದೆ ಅನ್ಸುತ್ತೆ. ಇರಿ, ಅತ್ತೆಯವ್ನು ಫೋನ್ ಮಾಡ್ತೀನಿ. ಹಲೋ ಅತ್ತೆವ. ಇದ್ಯಾಕೆ ಕೂಸು, ಯಾವಾಗ ಫೋನ್ ಮಾಡಿದ್ರು ನಮ್ಮೂರ್ ಆಂಬುಲೆನ್ಸ್ ತರ ಕೂಕೊಂಡೇ ಇರ್ತೀಯ, ಏನಾಯ್ತು? ಅದು ಬಾಬಣ್ಣ ಇನ್ಮೇಲೆ ಪಟ ಪಟ ಚಡ್ಡಿ ಬನ್ನಿ ವ್ಯಾಪಾರ ಮಾಡಲ್ವಂತ. ಇನ್ನೇನು ಪಟ ಪಟ ಚಡ್ಡಿ ಬನಿಯನ್ ವ್ಯಾಪಾರ ಬಿಟ್ಟು ಸಿಟಿಲ್ ಕರಡಿ ಕುಣ್ಸನಂತ? ಅದೇನೋ ಕೋಟಿ ಕೋಟಿ ಹಣ ಅಂತವ್ರೆ. ಕೋಟಿ ಕೋಟಿ ಹಣವಾ? ಏನ್ ತಲೆ ಕೆಟ್ಟೈತ ಅವನ್ಗೆ? ಎಲ್ಲಿ ಆ ತನಕಾಯನ್ ಫೋನ್ ಕೊಡು. ತನಕಯ್ಯವ್ರೆ, ಬಾಬಣ್ಣ ಅತ್ತಿವ ಮಾತಾಡ್ಬೇಕಂತೆ. ಬಾಳೆಹಣ್ಣಿ ಯಾನಿದ್ದದು ಅಂತ ನಮ್ಮ ಬಾಳೆಹಣ್ಣು ಯಾವಾಗ್ಲೂ ಬಾಳೆಹಣ್ಣು ತಿಂತಾ ಇರ್ತಾನೆ. ಅವ್ನು ತಿನ್ನೋದನ್ನ ನೋಡ್ಬಿಟ್ಟು ನನಗೂ ತಿನ್ಬೇಕು ಅಂತ ಆಸೆ ಆಗ್ಬಿಟ್ಟದೆ. ಬಾಳೆಹಣ್ಣು ತಿನ್ಬೇಕು ಅಂತ ಸಿಪ್ಪ ಎಡ್ದು ಬಾಯಿಗೆ ಇಟ್ಕೊಳ್ಳೋ ಅಷ್ಟರಲ್ಲಿ ಕಪ್ಪಿ ಬಂದು ಕಿತ್ಕೊಂಡು ಹೊಂಟೋಗ್ಬಿಡ್ತದೆ. ಇಲ್ಲಿ ಯಾವ ಕಬ್ಬಿನೂ ಇಲ್ಲೇ ಬೊಮ್ಮಣ್ಣ ಅಂತ ಕಳಿತೀನಿ. ನೀವೇ ತಿನ್ನುವಂತ ಬಾಳೆಹಣ್ಣು ಕೊಟ್ಬಿಟ್ಟು ಈಗ ಕಪ್ಪಿ ತರ ಕಿತ್ಕೊಳಕ್ ನೋಡಿಲ್ಲ. ಕೋತಿ ಬಾಯಿಗೆ ಬೆರಳಿಡಕ್ ಹೋಗಿದ್ರಾ? ಕೋತಿಯ ಬಾಯಲ್ಲಿ ಡೈಮಂಡ್ ರಿಂಗ್ ಇತ್ತಂತೆ, ಅದನ್ನು ಪಿಂಕಿ ಸಿಲಿಕಿ ಮನುಷ್ಯ ಬೆಳ್ಳಿ ಹಾಕಿದ್ರು, ಅವಾಗ ಕೋತಿ ಕತ್ತಿದ್ದು.